ಹಾಯ್ ಫ್ರೆಂಡ್ಸ್, ಡಿಕೆ ಶಿವಕುಮಾರ್ ಕುಟುಂಬ ಹೇಗಿದೆ? ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ? ಇವರ ಅತ್ತೆ ಮಾವ ಯಾರು? ಬೀಗತಿ ಯಾರು? ಮಕ್ಕಳು ಏನ್ ಮಾಡ್ತಿದ್ದಾರೆ? ಡಿಕೆ ಶಿವಕುಮಾರ್ ತಂಗಿ ಬಗ್ಗೆ ನಿಮಗೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಡಿಕೆ ಶಿವಕುಮಾರ್ 1962ರ ಮೇ 15ರಂದು ಕನಕಪುರದ ಮಾಳಗಾಳ ಗ್ರಾಮದಲ್ಲಿ ಜನಿಸಿದ್ರು. ಬೆಂಗಳೂರಿನಲ್ಲಿ ಡಿಗ್ರಿ ಪಡ್ಕೊಂಡು ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು. ಕಾಲೇಜು ದಿನಗಳಲ್ಲೇ ರಾಜಕೀಯದಲ್ಲಿ ಗುರುತಿಸಿಕೊಂಡ ಡಿಕೆ ಶಿವಕುಮಾರ್ ತುಂಬಾ ವೇಗವಾಗಿ ಬೆಳೆದ್ರು. 1989ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಇವರು ಅದೇ ಸಲ ಬಂಗಾರಪ್ಪ ಕ್ಯಾಬಿನೆಟ್ನಲ್ಲಿ ಸಚಿವರು ಆದ್ರು. ಈವರೆಗೆ 8 ಸಲ ಶಾಸಕರಾಗಿ ಹಲವಾರು ಸಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷರ ಜೊತೆ ರಾಜ್ಯದ ಡಿಸಿಎಂ ಕೂಡ ಆಗಿದ್ದಾರೆ. ಕೆಂಪೇಗೌಡ ತಂದೆ ಡಿಕೆ ಶಿವಕುಮಾರ್ ತಂದೆ ಕೆಂಪೇಗೌಡ ಕನಕಪುರದಲ್ಲಿ ಟೆಂಟ್ ಹೌಸ್ ನಡೆಸ್ತಿದ್ದ ಇವರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಡಿಕೆ ಶಿವಕುಮಾರ್ಗೆ ಶಿಕ್ಷಣ ಕೊಡಿಸೋಕೆ ಏನೇನ್ ಮಾಡ್ಬೇಕೋ ಎಲ್ಲವನ್ನೂ ಮಾಡಿದ್ರು ತಂದೆ ಕೆಂಪೇಗೌಡರು. ಸದ್ಯ ತಂದೆ ವಿಧಿವಶರಾಗಿದ್ದು ಡಿಕೆ ಶಿವಕುಮಾರ್ ಒಡೆತನದ ರಾಜರಾಜೇಶ್ವರಿ ನಗರದ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಕಾಲೇಜು ರಸ್ತೆಗೆ ದೊಡ್ಡ ಆಲದಹಳ್ಳಿ ಕೆಂಪೇಗೌಡ ರಸ್ತೆ ಅಂತ ಹೆಸರಿಡಲಾಗಿದೆ. ಗೌರಮ್ಮ ತಾಯಿ ಡಿಕೆ ಶಿವಕುಮಾರ್ ತಾಯಿ ಗೌರಮ್ಮ ಇವರು ಕನಕಪುರದಲ್ಲೇ ವಾಸವಾಗಿದ್ದಾರೆ. ಮದುವೆಯಾಗಿ 3 ವರ್ಷವಾದ್ರೂ ಮಕ್ಕಳಾಗದೇ ಇದ್ದಾಗ ಅತ್ತೆ ಮನೆ ಕಡೆ ಆಡಿಕೊಳ್ಳೋಕೆ ಶುರು ಮಾಡಿದ್ರಂತೆ. ಆಗ ಶಿವಾಲದ ಬೆಟ್ಟಕ್ಕೆ ತಾಯಿ ಹರಕೆ ಹೊತ್ತ ಬಳಿಕ ಡಿಕೆ ಶಿವಕುಮಾರ್ ಜನಿಸಿದ್ರು. ಹೀಗಾಗಿಯೇ ಮೊದಲಿಗೆ ಕೆಂಪರಾಜು ಅಂತ ಹೆಸರಿಟ್ಟು ನಂತರ ಶಿವಕುಮಾರ್ ಅಂತ ಹೆಸರು ಬದಲಿಸಿದ್ರಂತೆ. ಡಿಕೆ ಸುರೇಶ್ ತಮ್ಮ ಡಿಕೆ ಶಿವಕುಮಾರ್ ಅವರ ಏಕೈಕ ತಮ್ಮ ಈ ಡಿಕೆ ಸುರೇಶ್. ಇವರು ಆರಂಭದಲ್ಲಿ ಕನಕಪುರದಲ್ಲೇ ಇದ್ದು ಅಣ್ಣನ ಬಿಸ್ನೆಸ್ ನೋಡಿಕೊಳ್ತಿದ್ರು. ನಂತರ 2013ರಲ್ಲಿ ರಾಜಕೀಯಕ್ಕೆ ಬಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ 3 ಸಲ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅಣ್ಣನ ಪ್ರತಿಯೊಂದು ಕೆಲಸದಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ತಂಗಿ ಹೆಸರು ಮಂಜುಳಾ. ಇವರು ಮದುವೆಯಾಗಿ ಸೆಟಲ್ ಆಗಿದ್ದಾರೆ. ಡಿಕೆ ಸುರೇಶ್ ರೀತಿಯಲ್ಲೇ ಮಂಜುಳಾ ಕೂಡ ಅಣ್ಣ ಡಿಕೆ ಶಿವಕುಮಾರ್ ಅವರ ಮೇಲೆ ತುಂಬಾ ಗೌರವ ಹೊಂದಿದ್ದಾರೆ. ಉಷಾ ಪತ್ನಿ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಮೈಸೂರು ಮೂಲದವರು. ಇವರದ್ದೊಂದು ರಾಜಕೀಯ ಹಿನ್ನೆಲೆ ಇರದ ಸಾಧಾರಣ ಕುಟುಂಬವಾಗಿತ್ತು. ಡಿಕೆ ಶಿವಕುಮಾರ್ ತಮ್ಮ 31ನೇ ವಯಸ್ಸಿನಲ್ಲಿ ಮದುವೆಗಾಗಿ ಹುಡುಗಿ ಹುಡುಕುವಾಗ ಉಷಾ ಕಣ್ಣಿಗೆ ಬಿದ್ರು. ಉಷಾ ಅವರು ಇಷ್ಟವಾಗಿದ್ರಿಂದ ಮನೆಯಲ್ಲಿ ಒಪ್ಪಿಸಿದ್ರು. ಇವರು 1996ರ ಜುಲೈ 28ರಂದು ಡಿಕೆ ಶಿವಕುಮಾರ್ ಅವರನ್ನ ಮದುವೆ ಆದ್ರು. ಡಿಕೆ ಶಿವಕುಮಾರ್ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ರಿಂದ ಮದುವೆಯಾದ ಬಳಿಕ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಉಷಾ ಖುದ್ದು ಹೊತ್ತುಕೊಂಡ್ರು. ಪ್ರತಿ ಹೆಜ್ಜೆಯಲ್ಲೂ ಪತಿ ಡಿಕೆ ಶಿವಕುಮಾರ್ಗೆ ಸಾಥ್ ಕೊಟ್ರು. ಇನ್ನು ಉಷಾಗೆ ಸತ್ಯನಾರಾಯಣ್ ಅನ್ನೋ ಸಹೋದರ ಮತ್ತು ಅನಿತಾ ಸುಮಾ ಅನ್ನೋ 2 ಸಹೋದರಿಯರು ಇದ್ದಾರೆ. ಐಶ್ವರ್ಯ ಮಗಳು ಐಶ್ವರ್ಯ ಡಿಕೆ ಶಿವಕುಮಾರ್ ಅವರ ಮೊದಲ ಮಗಳು. ಇವರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ವಿಷಯದಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ. ನಂತರ ತಮ್ಮ ತಂದೆಯ ಶಿಕ್ಷಣ ಸಂಸ್ಥೆಗಳನ್ನ ನೋಡಿಕೊಳ್ತಿದ್ದಾರೆ. ಈಗ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರು SM ಕೃಷ್ಣ ಮೊಮ್ಮಗ ಅಮರ್ತ್ಯ ಜೊತೆ ಮದುವೆಯಾಗಿ ಹ್ಯಾಪಿ ಆಗಿದ್ದಾರೆ. ತಂದೆ ಪರವಾಗಿ ಪ್ರಚಾರಕ್ಕೂ ಬರ್ತಾರೆ ಐಶ್ವರ್ಯ. ಆಭರಣ ಮಗಳು ಡಿಕೆ ಶಿವಕುಮಾರ್ 2ನೇ ಮಗಳು ಆಭರಣ. ಸದ್ಯ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಇವರು ಮಾಧ್ಯಮಗಳ ಮುಂದೆ ಕಾಣಿಸಿಕೊಳ್ಳೋದಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಡಿಕೆ ಶಿವಕುಮಾರ್ ವೀಕೆಂಡ್ ವಿತ್ ರಮೇಶ್ಗೆ ಬಂದಾಗ ಇಡೀ ಕುಟುಂಬ ಬಂದಿತ್ತು, ಆದ್ರೆ ಆಭರಣ ಬಂದಿರಲಿಲ್ಲ. ಆಕಾಶ್ ಕೆಂಪೇಗೌಡ ಮಗ ಡಿಕೆ ಶಿವಕುಮಾರ್ ಮುದ್ದಿನ ಮಗ ಆಕಾಶ್ ಕೆಂಪೇಗೌಡ. ಇವರು ಸದ್ಯ ಕಾನೂನು ಪದವಿ ಪಡ್ಕೊಳ್ತಿದ್ದಾರೆ. ಇವರು ಕೂಡ ಮಾಧ್ಯಮಗಳ ಮುಂದೆ ಕಾಣಿಸಿಕೊಳ್ತಿರ್ಲಿಲ್ಲ. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ತಂದೆಯ ಪರವಾಗಿ ಪ್ರಚಾರ ಮಾಡಿದ್ರು. ತಿಮ್ಮಯ್ಯ ಮಾವ ಡಿಕೆ ಶಿವಕುಮಾರ್ ಮಾವ ಅಂದ್ರೆ ಉಷಾ ಅವರ ತಂದೆ ತಿಮ್ಮಯ್ಯ ಅಂತ. ಇವರು ಮೈಸೂರಿನಲ್ಲಿ ರಾಜಾ ಸೋಪ್ ನೆಟ್ ಕಾರ್ಖಾನೆ ನಡೆಸ್ತಿದ್ರು. ತಕ್ಕ ಮಟ್ಟಿಗೆ ಅನುಕೂಲಸ್ಥರೇ ಆಗಿದ್ರು. 2021ರಲ್ಲಿ ಇವರು ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ಇನ್ನು ಉಷಾ ಅವರ ತಾಯಿ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಅತ್ತೆ ಹೆಸರು ಲಕ್ಷ್ಮಿ ಅಂತ. ಇವರು ಗೃಹಿಣಿಯಾಗಿದ್ರು. ಸಿದ್ಧಾರ್ಥ್ ಹೆಗಡೆ ಬೀಗರು
ಡಿಕೆ ಶಿವಕುಮಾರ್ ಅಳಿಯ ಅಮರ್ತ್ಯ ಹೆಗಡೆ ತಂದೆ ಸಿದ್ಧಾರ್ಥ್ ಹೆಗಡೆ ಅಂದ್ರೆ ಡಿಕೆ ಶಿವಕುಮಾರ್ ಬೀಗರು. ಇವರು ಕೆಫೆ ಕಾಫಿ ಡೇ ಮಾಲೀಕರಾಗಿದ್ರು. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಮಗಳನ್ನ ಸಿದ್ಧಾರ್ಥ್ ಮದ್ವೆ ಆಗಿದ್ರು. ಡಿಕೆ ಶಿವಕುಮಾರ್ ಜೊತೆಗೂ ಒಡನಾಟ ಹೊಂದಿದ್ರು. ಆದ್ರೆ 2019ರಲ್ಲಿ ಇವರು ಸಾಲದ ಸುಳಿಯಲ್ಲಿ ಸಿಲುಕಿದ್ರಿಂದ ನೇತ್ರಾವತಿ ನದಿಗೆ ಹಾರಿ ಪ್ರಾಣ ಬಿಟ್ರು. ಮಾಳವಿಕಾ ಬೀಗತಿ. ಅಮರ್ತ್ಯ ಹೆಗಡೆ ತಾಯಿ ಮಾಳವಿಕಾ ಅಂದ್ರೆ ಉಷಾ ಶಿವಕುಮಾರ್ ಅವರ ಬೀಗತಿ. ಇವರು ಸಿದ್ಧಾರ್ಥ್ ನಿಧನದ ಬಳಿಕ ಕೆಫೆ ಕಾಫಿ ಡೇ ಮುನ್ನಡೆಸುತ್ತಿದ್ದಾರೆ. ಸಾಲವನ್ನು ತೀರಿಸಿ ಲಾಸ್ನಲ್ಲಿದ್ದ ಕೆಫೆ ಕಾಫಿ ಡೇಯನ್ನು ಲಾಭಕ್ಕೆ ತಂದಿದ್ದಾರೆ. ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಫ್ರೆಂಡ್ಸ್, ಇದು ಡಿಕೆ ಶಿವಕುಮಾರ್ ಕುಟುಂಬದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಡಿಕೆ ಶಿವಕುಮಾರ್ ರಾಜ್ಯದ ಸಿಎಂ ಆಗ್ಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.